ಹೆಲೋ ಕ್ಯೂಟೀಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈ ವಿಡಿಯೋಲಿ ನಾವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಯಾಕೆ ಬೆಸ್ಟ್ ಟೈಮ್ ಆಫ್ ದ ಕಾಲೇಜ್ ಆಗಿರುತ್ತೆ, ನೀವು ಕಾಲೇಜ್ ಕ್ಲಬ್ಗೆ ಜಾಯ್ನ್ ಆಗೋದಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಫ್ರೀ ಟೈಮ್. ಎಲ್ಲರಿಗೂ ಗೊತ್ತು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ತುಂಬಾ ಫ್ರೀ ಟೈಮ್ ಸಿಗುತ್ತೆ ಕಾಲೇಜಲ್ಲಿ ಅಂತ, ಎಸ್ಪೆಷಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ. ಸೊ ಈ ಫ್ರೀ ಟೈಮ್ನ ನೀವು ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಬೇಕು ಅಂದರೆ ಕಾಲೇಜ್ ಕ್ಲಬ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಕನೆಕ್ಷನ್ಸ್. ಎಸ್ಪೆಷಲಿ ಇಂಜಿನಿಯರಿಂಗಲ್ಲಿ ಕನೆಕ್ಷನ್ಸ್ ಆರ್ ಸೋ ಇಂಪಾರ್ಟೆಂಟ್. ಐ ಕಾಂಟ್ ಇವನ್ ಸ್ಟ್ರೆಸ್ ಅಬೌಟ್ ದಿಸ್ ಪಾಯಿಂಟ್. ಸೊ ನೀವು ಕಾಲೇಜ್ ಕ್ಲಬ್ಬಿಗೆ ಜಾಯ್ನ್ ಆಗಿರ್ತೀರಲ್ವ, ಅಲ್ಲಿ ಇವಾಗ ನೀವು ಫಸ್ಟ್ ಇಯರ್ ಅಂತ ಅಂದ್ಕೊಳ್ಳಿ. ನೀವು ಫಸ್ಟ್ ಇಯರ್ಗೆ ಕ್ಲಬ್ಬಿಗೆ ಜಾಯ್ನ್ ಆದರೆ ಅಲ್ಲಿ ಸೆಕೆಂಡ್ ಇಯರ್ ಅವ್ರು ಇರ್ತಾರೆ, ಥರ್ಡ್ ಇಯರ್ ಅವ್ರು ಇರ್ತಾರೆ, ಫೈನಲ್ ಇಯರ್ ಅವ್ರು ಇರ್ತಾರೆ, ಆ್ಯಂಡ್ ಯು ಹ್ಯಾವ್ ಪೀಪಲ್ ಫ್ರಮ್ ಅದರ್ ಬ್ರಾಂಚಸ್ ಆಲ್ಸೋ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ತುಂಬಾ ಕನೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ದ ಅರ್ಲಿಯರ್ ಜಾಯ್ನ್ ದ ಕ್ಲಬ್ ದೇರ್ ಇಸ್ ಎ ಹೈ ಚಾನ್ಸ್ ನೀವು ಜಾಸ್ತಿ ಕನೆಕ್ಷನ್ಸ್ನ ಮಾಡ್ಕೊತೀರಾ ಅಂತಂದ್ಬಿಟ್ಟು. ಸೊ ಹಾಗಾಗಿ ಆ್ಯಂಡ್ ಅದು ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ, ಆಯಿತಾ? ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಸೀನಿಯರ್ ಯಾವುದೋ ಕಂಪ್ನಿಲಿ ಪ್ಲೇಸ್ ಆದರು ಅಂತ ಅಂದ್ಕೊಳ್ಳಿ, ನಿಮಗೂ ಅದೇ ಕಂಪ್ನಿಲಿ ಜಾಬ್ ಬೇಕಿರುತ್ತೆ. ಆಗ ನೀವೇನು ಮಾಡ್ಬೋದು, ಅವರಿಂದ ರೆಫರ್ ಮಾಡಿಸ್ಕೊಬೋದು, ಕರೆಕ್ಟ್ ತಾನೆ? ಸೊ ಹಂಗಾಗಿ ಆ್ಯಂಡ್ ನಾಟ್ ಓನ್ಲಿ ಜಸ್ಟ್ ರಿಲೇಟೆಡ್ ಟು ಕಂಪ್ನಿ ಆರ್ ರಿಲೇಟೆಡ್ ಟು ಯುವರ್ ಕಾಲೇಜ್, ಇನ್ ಜನರಲ್ ಲೈಫ್, ಕರೆಕ್ಟ್ ಅಲ್ವಾ? ಕೆಲವೊಂದು ಕನೆಕ್ಷನ್ಸ್ ತುಂಬಾ ಪ್ರೈಸ್ಲೆಸ್ ಸಹ ಆಗಿರುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಫಾರ್ ದಿ ಕಾಲೇಜ್, ಇಟ್ ಕ್ಯಾನ್ ಬಿ ಫಾರ್ ಲೈಫ್ ಟೈಮ್, ಯಾರಿಗೆ ಗೊತ್ತು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಕನೆಕ್ಷನ್. ಆ್ಯಂಡ್ ಇನ್ನೊಂದು ಥರ್ಡ್ ಥಿಂಗ್, ದಿಸ್ ಇಸ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಸಾಫ್ಟ್ ಸ್ಕಿಲ್ಸ್ನ ಕಲಿತೀರಾ. ಸಾಫ್ಟ್ ಸ್ಕಿಲ್ಸ್ ಅಂತಂದ್ರೇನು? ಕಮ್ಯುನಿಕೇಷನ್. ಲೈಕ್ ಇವಾಗ ನಾವು ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಇನ್ನೊಬ್ರ ಜೊತೆಗೆ. ನೆಕ್ಸ್ಟ್ ಥಿಂಗ್ ಟೀಮ್ ವರ್ಕ್. ಟೀಮ್ ವರ್ಕ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ನೀವು ಆಮೇಲೆ ಜಾಬ್ಗೆ ಹೋದಾಗಲೂ ನೀವು ಟೀಮ್ ವರ್ಕ್ನೇ ಮಾಡೋದು, ಕಾಲೇಜ್ ಕ್ಲಬ್ಬಲ್ಲಿ ಇದ್ದಾಗಲೂ ನೀವು ಟೀಮ್ ವರ್ಕ್ನೇ ಮಾಡೋದು. ಇಲ್ಲಿಂದನೇ ಟೀಮ್ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಟೀಮ್ ವರ್ಕ್ ಅಂತಂದರೆ ಏನು, ಇಲ್ಲಿ ಎಷ್ಟು ಎಫರ್ಟ್ಸ್ ತಗೊಳುತ್ತೆ, ಆ್ಯಂಡ್ ನೀವು ಯಾವ ಥರ ಇನ್ಪುಟ್ಸ್ ಕೊಡಬೇಕು, ಆ್ಯಂಡ್ ನೀವು ಕೊಟ್ಟಿರೋ ಇನ್ಪುಟ್ನ ಬೇರೆಯವರು ಡಿಸಗ್ರಿ ಮಾಡಿದರೆ ಯಾವ ಥರ ರಿಯಾಕ್ಟ್ ಮಾಡಬೇಕು, ಇದೆಲ್ಲ ಟೀಮ್ ವರ್ಕ್ ಅಂಡರಲ್ಲಿ ಬರುತ್ತೆ, ಸರಿನಾ? ಆಮೇಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಈಗ ನೀವು ಐ ಹೋಪ್ ಇಷ್ಟೊತ್ತಿಗೆ ನೀವು ಕಾಲೇಜ್ಗೆ ಹೋಗಿದ್ದಾಗ ನೀವು ಒಂದಾದರೂ ಈವೆಂಟ್ನ ಅಟೆಂಡ್ ಮಾಡಿರ್ತೀರ. ನಿಮ್ಮ ಕಾಲೇಜಲ್ಲಿ ಯಾವುದೋ ಒಂದು ಕ್ಲಬ್ ಅವ್ರು ಕಂಡಕ್ಟ್ ಮಾಡಿರ್ತೀರ, ನೀವು ಜಸ್ಟ್ ಅದು ಗೂಗಲ್ ಫಾರ್ಮ್ ಫಿಲ್ ಮಾಡಿ ಆ ಕ್ಲಬ್ಗೆ ಈವೆಂಟ್ಗೆ ಹೋಗಿ ಅಟೆಂಡ್ ಮಾಡಿರ್ತೀರ. ಓಕೆ, ನೀವಲ್ಲಿ ಜಸ್ಟ್ ಅಟೆಂಡ್ ಮಾಡಿದ್ದೀರ ಈವೆಂಟ್, ಬಟ್ ಅಲ್ಲಿ ಬಿಹೈಂಡ್ ದ ಸೀನ್ಸ್ ಏನಾಗಿತ್ತು, ಆ ಈವೆಂಟ್ ಆರ್ಗನೈಸ್ ಮಾಡೋಕ್ಕೂ ಮುಂಚೆ ಎಷ್ಟು ರೌಂಡ್ ಆಫ್ ಡಿಸ್ಕಷನ್ ಆಯಿತು ಆ ಕ್ಲಬ್ಬಲ್ಲಿ, ಆಮೇಲೆ ಅಲ್ಲಿ ಯಾರು ಕೋಆರ್ಡಿನೇಟರ್ಸ್ ಆಗಿದ್ರು ಈವೆಂಟ್ಗೆ, ಬೇಸಿಕಲಿ ಬಿಹೈಂಡ್ ದ ಸೀನ್ಸ್ ಏನೇನಾಗಿತ್ತು ಅಂತ ನಿಮಗೆ ಗೊತ್ತಿಲ್ಲ, ಕರೆಕ್ಟ್ ತಾನೆ? ಆ ಬಿಹೈಂಡ್ ದ ಸೀನ್ಸ್ ಗೊತ್ತಾಗಬೇಕು ಅಂತಂದರೆ ನೀವು ಕ್ಲಬ್ ಒಳಗೆ ಇರಬೇಕು, ಸರಿನಾ? ಆ್ಯಂಡ್ ಈ ಬಿಹೈಂಡ್ ದ ಸೀನ್ಸ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್, ಆಯಿತಾ? ಬರೀ ಇಟ್ಸ್ ನಾಟ್ ಜಸ್ಟ್ ಅಬೌಟ್ CGPA ಮಾರ್ಕ್ಸ್ ಬರೀ ಅಷ್ಟೇ ಅಲ್ಲ, ಸಾಫ್ಟ್ ಸ್ಕಿಲ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ದೀರಾ ಒಬ್ರ ಜೊತೆಗೆ. ಈಗ ನಿಮ್ಮ ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡಿ 1 ಮಿನಿಟಲ್ಲಿ, ಲೈಕ್ ಅಂದರೆ ಫುಲ್ ಎಕ್ಸ್ಪ್ಲೈನ್ ಮಾಡೋದು ಅಂತಲ್ಲ, ಜಸ್ಟ್ ಒಂದು ಓವರ್ ವ್ಯೂ ಕೊಡಿ ಅಂತಂದರೆ ಹೆಂಗೆ ಕೊಡ್ತೀರಾ? 1 ಮಿನಿಟಲ್ಲಿ 2 ಮಿನಿಟಲ್ಲಿ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಯಾರಿಗೋ ನಿಮ್ಮ ಪ್ರಾಜೆಕ್ಟ್ ಏನು ಮಾಡಿದ್ದೀರ ಅಂತಲೇ ಗೊತ್ತಿಲ್ಲ. ಸೊ ಅಲ್ಲಿ ಕಮ್ಯುನಿಕೇಷನ್ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಟೀಮ್ ವರ್ಕ್. ಇದಂತೂ ಎಷ್ಟು ಸಲ ಹೇಳಿದ್ರು ಸಾಲಲ್ಲ ಅನಿಸುತ್ತೆ ಟೀಮ್ ವರ್ಕ್. ಇವಾಗ ನೀವು ನೋಡಿರ್ಬೋದು ನಿಮ್ಮ ಕ್ಲಾಸಲ್ಲೂ ಟೀಮ್ ವರ್ಕೇ ಕೊಡ್ತಿರ್ತಾರೆ ನಿಮಗೆ. ಪ್ರೆಸೆಂಟೇಷನ್ ಮಾಡೋದಾಗಿರ್ಬೋದು, ಟರ್ಮ್ ಪೇಪರ್ ಮಾಡೋದಾಗಿರ್ಬೋದು, ಎಲ್ಲದೂ ಟೀಮ್ ವರ್ಕ್ ತಾನೆ. ಸೊ ಈ ಟೀಮ್ ವರ್ಕು ನೀವು ಕಾಲೇಜ್ ಕ್ಲಬ್ಬಲ್ಲಿದ್ದಾಗ ಇನ್ನೂ ತುಂಬ ಚೆನ್ನಾಗಿ ಕಲಿತೀರಾ. ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ ನಿಮಗೆ, ಸರಿನಾ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿದ್ದಾಗಲೇ ಕಾಲೇಜ್ ಕ್ಲಬ್ಬಿಗೆ ಜಾಯ್ನ್ ಆಗಿದ್ದರೆ ಆ್ಯಂಡ್ ನೀವಲ್ಲಿ 100% ಎಫರ್ಟ್ ಹಾಕಿ ಆ್ಯಕ್ಟಿವ್ ಆಗಿದ್ದರೆ ಕಾಲೇಜ್ ಕ್ಲಬ್ಬಲ್ಲಿ, ನಿಮ್ಮ ಸೀನಿಯರ್ಸ್ ಯಾರಿರ್ತಾರೆ ಅಂದರೆ ಈ ಥರ್ಡ್ ಇಯರ್ ಸ್ಟೂಡೆಂಟ್ಸು ಮತ್ತು ಫೋರ್ತ್ ಇಯರ್ ಸ್ಟೂಡೆಂಟ್ಸ್ ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರ್ತಾರಲ್ವ, ಅವ್ರಿಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ. ಓಕೆ, ಇವ್ರಿಗೆ ನಾವು ಏನಾದರೂ ಕೆಲಸ ಕೊಡ್ಬೋದು, ಇವ್ರಿಗೆ ನಾವು ಜವಾಬ್ದಾರಿ ಕೊಡ್ಬೋದು ಅಂತ ಅಂದ್ಬಿಟ್ಟು. ಸೊ ಇವಾಗ ನಿಮ್ಮ ಕ್ಲಬ್ಬಲ್ಲಿ ಆಗೋ ಈವೆಂಟ್ಗೆ ನಿಮ್ಮನ್ನೇ ಕೋಆರ್ಡಿನೇಟರ್ ಮಾಡ್ತಾರೆ ಆವಾಗ, ಸರಿನಾ? ಸೊ ನೀವು ಕೋಆರ್ಡಿನೇಟರ್ ಆದಾಗ ಏನಾಗುತ್ತೆ, ನಿಮಗೊಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡ್ ಆಗುತ್ತೆ. ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ತಾನೆ? ಅದೇ ನೀವು ಥರ್ಡ್ ಇಯರಲ್ಲಿ ಜಾಯ್ನ್ ಆಗೋಕ್ಕಾಗಲ್ಲ ಕಾಲೇಜ್ ಕ್ಲಬ್ಗೆ ಅಂತಲ್ಲ, ಬಟ್ ಅಲ್ಲಿ ಅವಾಗ ಜಾಯ್ನ್ ಆಗೋದಕ್ಕಿಂತ ನೀವು ಥರ್ಡ್ ಇಯರ್ ಆಫ್ ದ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದಕ್ಕೂ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಜಾಯ್ನ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ನೀವು ಫಸ್ಟ್ ಇಯರಲ್ಲೇ ಜಾಯ್ನ್ ಆದರೆ ಫಸ್ಟ್ ಇಯರ್ ಕೆಲಸ ಮಾಡ್ತೀರಾ, ಸೆಕೆಂಡ್ ಇಯರ್ ಕೆಲಸ ಮಾಡ್ತೀರಾ, ಆ್ಯಂಡ್ ಥರ್ಡ್ ಇಯರ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸೊ 2 ಇಯರ್ಸ್ ನೀವು ಕೆಲಸ ಮಾಡ್ದಂಗೆ ಆಗುತ್ತೆ. ಅದೇ ನೀವು ಸೆಕೆಂಡ್ ಇಯರಿಗೆ ಜಾಯ್ನ್ ಆದರೆ ಸೆಕೆಂಡ್ ಇಯರ್ ಪೂರ ಕೆಲಸ ಮಾಡಿರ್ತೀರ, ಕರೆಕ್ಟ್ ತಾನೆ? ಅದೇ ನೀವು ಥರ್ಡ್ ಇಯರಿಗೆ ಜಾಯ್ನ್ ಆದ್ರಿ ಅಂತ ಅಂದ್ಕೊಳ್ಳಿ, ಅಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಭಯ ಇರುತ್ತೆ ನಿಮಗೆ. ಸೊ ನೀವು ಅಷ್ಟು 100% ಎಫರ್ಟ್ ಆಗದೆ ಇರ್ಬೋದು, ಅಥವಾ ಎಲ್ಲ ಕ್ಲಬ್ ಕಂಡಕ್ಟ್ ಮಾಡೋ ಎಲ್ಲ ಈವೆಂಟಲ್ಲಿ ನೀವು ಅಟೆಂಡ್ ಮಾಡದೇ ಇರ್ಬೋದು, ಕರೆಕ್ಟ್ ತಾನೆ? ಈ ಥರ ಸಿಚುವೇಶನ್ಸ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಅಂದರೆ ಥರ್ಡ್ ಇಯರಲ್ಲಿ ಹಾಗಾದರೆ ಜಾಯ್ನ್ ಆಗೋಕ್ಕಾಗಲ್ಲ ಕ್ಲಬ್ಗೆ ಅಂತ ಅಲ್ಲ, ಥರ್ಡ್ ಇಯರಲ್ಲೂ ಜಾಯ್ನ್ ಆಗ್ಬೋದು, ಬಟ್ ಅದೇ ಹೇಳಿದ್ನಲ್ಲ, ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಈ ಟೀಮ್ ವರ್ಕ್ನ, ಈ ಲೀಡರ್ಶಿಪ್ ಕ್ವಾಲಿಟೀಸ್ನ, ಇದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ನೀವು ಲೇಟಾಗಿ ಜಾಯ್ನ್ ಆಗಿದ್ರೆ ಕ್ಲಬ್ಗೆ, ಕರೆಕ್ಟ್ ತಾನೆ? ಆ್ಯಂಡ್ ಕನೆಕ್ಷನ್ಸೂ ಅಷ್ಟೇ, ನೀವು ಸ್ಟಾರ್ಟಿಂಗೇ ಜಾಯ್ನ್ ಆಗಿದ್ರೆ ತುಂಬ ಕನೆಕ್ಷನ್ ಸಿಗುತ್ತೆ ನಿಮಗೆ. ನೀವು ಲಾಸ್ಟಿಗೆ ಜಾಯ್ನ್ ಆದರೆ ಅಷ್ಟೇ ಸ್ವಲ್ಪ ಕನೆಕ್ಷನ್ ಸಿಗುತ್ತೆ ಅಷ್ಟೇ ನಿಮಗೆ. ಸೊ ಅದಾದಮೇಲೆ ನೀವು
ಥರ್ಡ್ ಇಯರಲ್ಲಿ ಅನ್ಕೊತೀರಾ ಓಕೆ ನಾನು ಒಂದು ಕ್ಲಬ್ಬಿಗೆ ಜಾಯ್ನ್ ಆಗ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ನೀವು ಆಡಿಷನ್ ಕೊಡೋದು. ಈ ಆಡಿಷನ್ ತೊಗೊಳ್ಳೋದು ಯಾರು? ಮತ್ತು ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗಳು ಆಡಿಷನ್ ತೊಗೊಳ್ಳೋದು. ಸೊ ಅವಾಗ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ, ಲೈಕ್ ಸ್ವಂತ ನಿಮ್ಮ ಫ್ರೆಂಡೇ ನಿಮ್ಮ ಆಡಿಷನ್ ತೊಗೊಬೋದು, ಅಥವಾ ಸಮ್ಮನ್ ಫ್ರಮ್ ಯುವರ್ ಬ್ಯಾಚ್, ಅಂದರೆ ಇವಾಗ ಅವರು ಥರ್ಡ್ ಇಯರ್ ಸ್ಟೂಡೆಂಟೇ ಆಗಿರ್ತಾರೆ, ಯಾರು ನಿಮ್ಮ ಆಡಿಷನ್ ತೊಗೊತಾರೆ ಅಲ್ವಾ ಅವರು. ಸೊ ಹಾಗಾಗಿ ಇಟ್ಸ್ ಬೆಟರ್ ಇಫ್ ಯು ಜಾಯ್ನ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಯಿತಾ. ಆ್ಯಂಡ್ ಇನ್ನೊಂದು ಪರ್ಕ್ಸ್ ಏನಪ್ಪ ಅಂತಂದರೆ, ನೀವು ಆವಾಗಲೇ ಜಾಯ್ನ್ ಆಗಿದ್ದರೆ, ಮುಂಚೆನೇ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಜಾಯ್ನ್ ಆಗಿದ್ದರೆ ನೀವು ಆಲ್ಮೋಸ್ಟ್ ಎಲ್ಲ ಈವೆಂಟ್ಸ್ ಅಟೆಂಡ್ ಮಾಡಿರ್ತೀರ ಕ್ಲಬ್ದು. ನಿಮಗೆ ಗೊತ್ತು ಕ್ಲಬ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ನಿಮ್ಮ ಸೀನಿಯರ್ಸ್ಗೂ ನೀವು ಗೊತ್ತು, ನಿಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ನಿಮಗೆ ರೋಲ್ಸ್ ಕೊಡ್ತಾ ಹೋಗ್ತಾರೆ. ಅಂತಂದರೆ ಇವಾಗ ಅವ್ರು ಫೈನಲ್ ಇಯರ್ ಇದ್ದಾಗ ನಾನು ಹೇಳ್ದಲ್ಲ, ಅವ್ರು ಅಷ್ಟು ಪಾಪ ಇನ್ವಾಲ್ವ್ ಆಗೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ಪ್ಲೇಸ್ಮೆಂಟ್ದು ಜಾಸ್ತಿ ಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ ರೋಲ್ಸ್ನ ಕೊಡ್ತಾರೆ. ಅಂದರೆ ಇವಾಗ ಕ್ಲಬ್ ಅಂತಂದರೆ ಕ್ಲಬ್ ಹೆಡ್ ಬೇಕು, ಕ್ಲಬ್ ಕೋ ಹೆಡ್ ಬೇಕು, ಅದನ್ನು ಮಾಡ್ತಾರೆ. ಆಮೇಲೆ ಇವಾಗ ಎಷ್ಟೊಂದು ಡೊಮೈನ್ಸ್ ಇರುತ್ತೆ, ಒಂದು ಕ್ಲಬ್ ಅಲ್ಲಿ ಎಷ್ಟೊಂದು ಡೊಮೈನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ ಡೊಮೈನ್ ಅಂತಂದರೆ ಅದಕ್ಕೆ ಲೀಡ್ ಬೇಕು, ಅದಕ್ಕೆ ಕೋ ಲೀಡ್ ಬೇಕು, ಅದು ಥರ್ಡ್ ಇಯರ್ ಸ್ಟೂಡೆಂಟ್ಸೇ. ಕಂಟೆಂಟ್ ಟೀಮ್ ಅಂತಂದರೆ ಅದಕ್ಕೆ ಬೇಕು ಲೀಡ್ ಮತ್ತು ಕೋ ಲೀಡ್, ಅದನ್ನು ಥರ್ಡ್ ಇಯರ್ ಸ್ಟೂಡೆಂಟ್ಸ್. ಸೊ ಬೇಸಿಕಲಿ ಇಡೀ ಕ್ಲಬ್ಬೇ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಅಂಡರಲ್ಲಿ ಇರುತ್ತೆ, ಸರಿನಾ. ಸೊ ಹಂಗಾಗಿ ನೀವು ಮುಂಚೆನೇ ಜಾಯ್ನ್ ಆಗಿದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ನಿಮಗೂ ಏನಾದರೂ ಒಂದು ಪೊಸಿಷನ್ ಸಿಗುತ್ತೆ. ಈ ಥರ ಥರ್ಡ್ ಇಯರ್ಗೆ ಹೋದಾಗ ನೀವು ಜಾಯ್ನ್ ಆಗೋದೇ ಥರ್ಡ್ ಇಯರ್ಗೆ ಅಂತ ಅಂದರೆ ಅವಾಗ ಅಷ್ಟು ಜಸ್ಟ್ ಒಂದು ಮೆಂಬರಾಗಿ ಉಳ್ಕೊಂಡ್ಬಿಡ್ತೀರ ಅಷ್ಟೇ ಕ್ಲಬ್ಬಲ್ಲಿ. ಅದೇ ಮುಂಚೆ ಜಾಯ್ನ್ ಆಗಿದ್ದರೆ ನೀವು ಕೋರ್ ಮೆಂಬರ್ ಆಗ್ತೀರಾ. ಸೊ ಬರೀ ಮೆಂಬರ್ ಆಗೋದಕ್ಕೂ ಕೋರ್ ಮೆಂಬರ್ ಆಗೋದಕ್ಕೂ ಡಿಫ್ರೆನ್ಸ್ ನಿಮಗೆ ಚೆನ್ನಾಗಿ ಗೊತ್ತು, ಕರೆಕ್ಟ್ ತಾನೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನೀವು ಆದಷ್ಟು ಬೇಗ ನಿಮ್ಮ ಕಾಲೇಜ್ ಕ್ಲಬ್ಗೆ ಜಾಯ್ನ್ ಆಗಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಆಡಿಷನ್ ಕೊಟ್ಟು ಇದ್ದೀನಿ. ನಾನು ಸೆಕೆಂಡ್ ಇಯರಲ್ಲಿದ್ದಾಗ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದೆ. ಆ್ಯಂಡ್ ನಾನು ಥರ್ಡ್ ಇಯರಿಗೆ ಬಂದಾಗ ನಾನು ಆಡಿಷನ್ ತೊಗೊಂಡಿದ್ದೀನಿ ಬೇರೆಯವ್ರದ್ದು. ನಾನು ನನ್ನ ಕ್ಲಾಸ್ಮೇಟ್ ಆಡಿಷನ್ ತೊಗೊಂಡಿದ್ದೀನಿ, ಆಮೇಲೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ಸ್ ಅವ್ರದ್ದೆಲ್ಲ ಆಡಿಷನ್ ತೊಗೊಂಡಿದ್ದೀನಿ. ಸೊ ಏನಾಗುತ್ತೆ ಗೊತ್ತಾ, ಇನ್ಸೈಡರ್ ಸೀಕ್ರೆಟ್ ಇದು. ಸೊ ನಾವು ಜಾಸ್ತಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀವಿ ಅಂತಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಕೊಡ್ತೀವಿ ಆಡಿಷನ್ ಟೈಮಲ್ಲಿ. ಯಾಕೆ ಗೊತ್ತಾ, ಇವಾಗ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವ್ರನ್ನ ಜಾಸ್ತಿ ರೆಕ್ರೂಟ್ ಮಾಡ್ಕೊಂಡ್ರೆ ಗ್ರೂಪ್ ಒಳಗೆ ಅವ್ರಿಗೆ ಜಾಸ್ತಿ ಫ್ರೀ ಟೈಮ್ ಇರುತ್ತೆ. ಸೊ ಹಾಗಾಗಿ ಅವ್ರು ಜಾಸ್ತಿ ಎಫರ್ಟ್ ಹಾಕ್ತಾರೆ ವರ್ಕಲ್ಲಿ. ಆ್ಯಂಡ್ ಆಲ್ಮೋಸ್ಟ್ ಈಗ ಕಾಲೇಜ್ ಕ್ಲಬ್ಬಲ್ಲಾಗೂ ಎಲ್ಲ ಈವೆಂಟ್ಸಲ್ಲಿ ಕೂಡ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದೇ ಥರ್ಡ್ ಇಯರ್ ಅಂದರೆ ಸ್ವಲ್ಪ ಆದರೂ ಅವ್ರಿಗೆ ಆಲ್ರೆಡಿ ಪ್ಲೇಸ್ಮೆಂಟ್ ಟೆನ್ಷನ್ ಇರುತ್ತೆ, ಅವ್ರು ಅಷ್ಟು ಎಫರ್ಟ್ಸ್ ಆಗದೆ ಇರ್ಬೋದು. ಸೊ ಇದೆಲ್ಲ ಅಡ್ವಾಂಟೇಜಸ್ ಇರುತ್ತೆ ನೀವು ಕಾಲೇಜ್ ಕ್ಲಬ್ಸ್ಗೆ ಜಾಯ್ನ್ ಆದರೆ. ಅಫ್ಕೋರ್ಸ್ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂದರೆ ಅಟ್ಲೀಸ್ಟ್ ಒಂದಾದರೂ ಡಿಸ್ಅಡ್ವಾಂಟೇಜ್ ಇರಲ್ವ, ಡೆಫಿನೆಟ್ಲಿ ಇರುತ್ತೆ. ಸೊ ಅದೇನಪ್ಪ ಅಂತಂದರೆ ಪಾಲಿಟಿಕ್ಸ್ ಆಗುತ್ತೆ ಕ್ಲಬ್ ಒಳಗೂ. ಇವಾಗ ಎಲ್ಲಿರಲ್ಲ ಹೇಳಿ ಪಾಲಿಟಿಕ್ಸ್, ಇವಾಗ ನಿಮ್ಮ ಕ್ಲಾಸ್ ರೂಮಲ್ಲಿ ಇಲ್ವಾ ಪಾಲಿಟಿಕ್ಸ್, ಅಲ್ಲೂ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ರಿಲೇಟಿವ್ಸ್ ಮೇಲೆ ಇದೆಯಲ್ಲ, ಎಲ್ಲ ಕಡೆನೂ ಪಾಲಿಟಿಕ್ಸ್ ಇದ್ದೇ ಇರುತ್ತೆ. ಅಂದಮೇಲೆ ಅಫ್ಕೋರ್ಸ್ ಕಾಲೇಜ್ ಕ್ಲಬ್ಬಲ್ಲಿ ಇರುತ್ತೆ. ಹೆಂಗಾಗುತ್ತಪ್ಪ ಅಂತಂದರೆ ಕೆಲವೊಂದು ಸಲ ಇವಾಗ ನೀವು ಎಷ್ಟು ಕಷ್ಟಪಟ್ಟು ಏನೋ ಒಂದು ವರ್ಕ್ ಮಾಡಿರ್ತೀರ ಕ್ಲಬ್ಬಲ್ಲಿ, ಅದನ್ನು ರೆಕಗ್ನೈಸೇ ಮಾಡದೇ ಇರ್ಬೋದು ನಿಮ್ಮ ಸೀನಿಯರ್ಸು. ಒಂದು ಮಾತು ಅಟ್ಲೀಸ್ಟ್ ಅದನ್ನು ಅಕ್ನಾಲೆಜ್ ಸಹ ಮಾಡದೇ ಇರ್ಬೋದು. ಲೈಕ್ ನೀವು ಎಷ್ಟು ಎಫರ್ಟ್ಸ್ ಹಾಕೋದು, ಅದ್ರ ಎಫರ್ಟ್ಸಿನ ರಿಸಲ್ಟ್ ಎಲ್ಲ ಇನ್ನೊಬ್ರಿಗೆ ಹೋಗುತ್ತೆ. ಅಂದರೆ ಫೇಮ್ ಇನ್ನೊಬ್ಬರಿಗೆ, ವರ್ಕ್ ಮಾಡೋದು ಮಾತ್ರ ನೀವು. ಆ್ಯಂಡ್ ಇನ್ನೊಂದು ಕನೆಕ್ಷನ್ಸ್ ಬಗ್ಗೆ ನಾನು ಆವಾಗಲೇ ಹೇಳಿದೆ ಅಲ್ವ, ಇವಾಗ ನೀವು ತುಂಬ ಇಂಟ್ರೆಸ್ಟ್ ಕೊಟ್ಟು ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋಗ್ತೀರಾ, ಬಟ್ ಆಪೋಸಿಟ್ ಪರ್ಸನ್ ಅವ್ರಿಗೂ ಅಷ್ಟೇ ಇಂಟ್ರೆಸ್ಟ್ ಇರಬೇಕು, ಅವರು ಅಷ್ಟೇ ಎಫರ್ಟ್ಸ್ ಹಾಕಬೇಕು, ಆಗ ಮಾತ್ರ ಅದು ವರ್ಕೌಟ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಜಸ್ಟ್ ಎಷ್ಟೇ ಟ್ರೈ ಮಾಡಿದ್ರು ಅವ್ರನ್ನ ಫ್ರೆಂಡ್ ಮಾಡ್ಕೊಳಕ್ಕೆ, ಆ್ಯಂಡ್ ಇಫ್ ದೇ ಆರ್ ನಾಟ್ ರೆಡಿ ದೆನ್ ಅಫ್ಕೋರ್ಸ್ ನಿಮಗೂ ಗೊತ್ತು, ಅವಾಗ ಒಂಥರ ಬೇಜಾರಾಗುತ್ತೆ. ಅಫ್ಕೋರ್ಸ್ ಹ್ಯೂಮನ್ಸ್ ಅಲ್ವಾ, ಇಷ್ಟೆಲ್ಲ ಕಷ್ಟಪಟ್ಟು ವರ್ಕ್ ಮಾಡಿದ್ರೆ ಒಂದು ರೆಕಗ್ನಿಷನ್ ಸಿಗೋಲ್ಲ, ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋದರೆ ಫ್ರೆಂಡ್ಸ್ ಆಗೋಕ್ಕೆ ಅವ್ರು ರೆಡಿ ಇಲ್ಲ, ಈ ಥರ ಇದ್ದಾಗ ಡೆಫಿನೆಟ್ಲಿ ಬೇಜಾರಾಗುತ್ತೆ. ಸೊ ಹಾಗಾಗಿ ಇದರಿಂದ ತಪ್ಪಿಸ್ಕೊಬೇಕು ಅಂತಂದರೆ ಒಂದು ಪ್ರೋ ಟಿಪ್ ಏನಪ್ಪ ಅಂತಂದರೆ, ಬರೀ ಒಂದು ಕ್ಲಬ್ಬಿಗೆ ಜಾಯ್ನ್ ಆದ ತಕ್ಷಣ ಸುಮ್ಮನೆ ಆಗಿಬಿಡ್ಬೇಡಿ. ಓಕೆ ನಾನು ಒಂದು ಕ್ಲಬ್ಬಿಗೆ ಜಾಯ್ನ್ ಆದೆ ಇನ್ನು ಮುಗೀತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಬೇಡಿ. ಅಟ್ಲೀಸ್ಟ್ 2-3 ಕ್ಲಬ್ಬಿಗೆ ಜಾಯ್ನ್ ಆಗಿ, ಸರಿನಾ. ಸೊ ಎಲ್ಲಿ ಇವಾಗ ಯಾವ ಕ್ಲಬ್ಬಲ್ಲಿ ಈ ಥರ ಆಗ್ತಿದೆ, ಎಲ್ಲಿ ನಿಮ್ಮ ಕೆಲ್ಸಕ್ಕೆ ನಿಮಗೆ ಕ್ರೆಡಿಟ್ ಇಲ್ಲ, ನಿಮಗೆ ರೆಕಗ್ನಿಷನ್ ಇಲ್ಲ, ಫೇಮ್ ಮಾತ್ರ ಬರೀ ಇನ್ನೊಬ್ರಿಗೆ ಹೋಗ್ತಿದೆ, ನೀವು ಬರೀ ಅಲ್ಲಿ ಕೆಲಸ ಮಾಡೋಕ್ಕೆ ಮಾತ್ರ ಇದ್ದೀರಾ, ಈ ಥರ ಸಿಚುವೇಷನಲ್ಲಿ ಇದ್ದಾಗ ನೀವು ಈಸಿಯಾಗಿ ಆ ಕ್ಲಬ್ಬಿಂದ ಹೊರಗಡೆ ಬರ್ಬೋದು. ಯಾಕೆ ನಿಮ್ಮ ಹತ್ರ ಆಲ್ರೆಡಿ ಇನ್ನೂ 2 ಕ್ಲಬ್ ಕೈಯಲ್ಲಿದೆ, ಕರೆಕ್ಟ್ ತಾನೆ. ಅದೇ ನೀವು ಬರೀ ಒಂದೇ ಒಂದು ಕ್ಲಬ್ಬಲ್ಲಿ ಇದ್ದರೆ ಮತ್ತು ಅದು ಕಷ್ಟ ಆಗುತ್ತೆ ಅಲ್ವಾ ನಿಮಗೂ ಹೊರಗಡೆ ಬರೋಕ್ಕೆ, ಬಿಕಾಸ್ ಯಾವ ಗ್ಯಾರಂಟಿ ಇನ್ನೊಂದು ಕ್ಲಬ್ಬಿಗೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ 2-3 ಕ್ಲಬ್ಬಿಗೆ ಜಾಯ್ನ್ ಆಗಿರಿ. ಎಲ್ಲಿ ಎನ್ವೈರನ್ಮೆಂಟ್ ಟಾಕ್ಸಿಕ್ ಇರುತ್ತೆ, ಯಾವ ಕ್ಲಬ್ಬಲ್ಲಿ ಟಾಕ್ಸಿಕ್ ಇರುತ್ತೆ ಎನ್ವೈರನ್ಮೆಂಟ್, ಅಲ್ಲಿಂದ ನಿಮ್ಮ ಸೀನಿಯರ್ಸ್ ಕೇಳಿ ದಟ್ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ನಾನು ಆಲ್ರೆಡಿ ಬೇರೆ ಕ್ಲಬ್ಬಲ್ಲೂ ಇದ್ದೀನಿ ಆ್ಯಂಡ್ ಸ್ಟಡೀಸು ಮತ್ತು ಇದು ಎಲ್ಲ ನನ್ನ ಕೈಲಿ ಮ್ಯಾನೇಜ್ ಆಗ್ತಿಲ್ಲ, ಸೊ ಹಾಗಾಗಿ ಐ ವಾಂಟ್ ಟು ಲೀವ್ ದ ಕ್ಲಬ್ ಅಂತ ಹೇಳಿ ಸರಿ ಅಂತ ಅಂದ್ಬಿಟ್ಟು ಅವರು ಒಪ್ಕೊತಾರೆ. ಆಗ ನೀವು ಈಸಿಯಾಗಿ ಹೊರಗಡೆ ಬರ್ಬೋದು. ಅಫ್ಕೋರ್ಸ್ ಅಷ್ಟು ಟಾಕ್ಸಿಕ್ ಎನ್ವೈರನ್ಮೆಂಟಲ್ಲಿ ಇರೋದಕ್ಕಿಂತ ಅಂದರೆ ಬರೀ ನೀವು ಮಾತ್ರ ಯಾವಾಗಲೂ ವರ್ಕ್ ಮಾಡೋದು, ಅದಕ್ಕೊಂದು ರೆಕಗ್ನಿಷನ್ ಇಲ್ಲ, ಅಷ್ಟು ವರ್ಕ್ ಮಾಡಿದ್ದಕ್ಕೊಂದು ಪೊಸಿಷನ್ ಇಲ್ಲ, ಏನೂ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಹರ್ಟ್ ಆಗುತ್ತೆ ಅಲ್ವಾ. ಸೊ ಆಗ ನೀವು ಅಲ್ಲಿಂದ ಹೊರಗಡೆ ಬರ್ಬೋದು. ಆ್ಯಂಡ್ ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಕೈಯಲ್ಲಿ ಇನ್ನೊಂದು 2 ಕ್ಲಬ್ಸ್ ಇರುತ್ತೆ. ಸೊ ಹಂಗಾಗಿ ಬರೀ ಒಂದು ಕ್ಲಬ್ಬಿಗೆ ಜಾಯ್ನ್ ಆದೆ ಅಂದ ತಕ್ಷಣ ಸುಮ್ಮನೆ ಆಗಿಬಿಡ್ಬೇಡಿ, ಸರಿ ಬಿಡು ಜಾಯ್ನ್ ಆದೆ ಅಂತ ಅಂದ್ಬಿಟ್ಟು ಒಂದು 2-3 ಕ್ಲಬ್ಬಿಗೆ ಜಾಯ್ನ್ ಆಗಿ ಎಲ್ಲಿ ನೀವು ಮಾಡೋ ಕೆಲ್ಸಕ್ಕೆ ಬೆಲೆ ಇರುತ್ತೆ ಅಲ್ಲಿ ಉಳ್ಕೊಳ್ಳಿ, ಎಲ್ಲಿಲ್ಲ ಅಲ್ಲಿಂದ ಹೊರಗಡೆ ಬನ್ನಿ, ಅಷ್ಟೇ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ವಿಡಿಯೋ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಒನ್.